कोरके भले भारत माता की, कांग्रेस पार्टी की। ಎಲ್ಲರೂ ಜೋರಾಗಿ ಜೈಕಾರ ಹಾಕ್ಬೇಕು. ಮಾನ್ಯ ಚಂದ್ರಪ್ಪನವರಿಗೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನೇಮಕ ಮಾಡಿದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರು ಅತ್ಯಂತ ಸಡಗರ ಸಂಭ್ರಮದಿಂದ ಇವತ್ತು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ತಾಜ್ಬೀರ್ ಸಾಹೇಬ್ರವರು, ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಹಾಲೇಶ್ ಅಣ್ಣವರು, ರಾಜ್ಯ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷರು, ನೋಡಿನ ಅಧ್ಯಕ್ಷರು ಆದಂಥ ಸನ್ಮಾನ್ಯ GS ಮಂಜಣ್ಣನವರು, ಮಾಜಿ ನಗರ ಪ್ರಾಧಿಕಾರದ ಅಧ್ಯಕ್ಷರಾದ PT ಜಗದೀಶ್ ಯೋಗೀಶ್ ಬಾಬು, ದ್ರಾಕ್ಷಿ ಮಂಡಳಿಯ ರಾಜ್ಯಾಧ್ಯಕ್ಷರು ಯೋಗೀಶ್ ಬಾಬು ಅವರು, SC ST SC ಭಾಗದ ಅಧ್ಯಕ್ಷ ಅಂತ ಜಯಣ್ಣವರು, ಪ್ರಹ್ಲಾದ್ ಅವರು, ಅಂಜನಪ್ಪನವರು, ಲಕ್ಷ್ಮೀಕಾಂತ್ ಅವರು ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಎಲ್ಲ ಮುಖಂಡರು ಇವತ್ತು ಅತ್ಯಂತ ಸಡಗರ ಸಂಭ್ರಮದಿಂದ ಇವತ್ತು ದಿನವನ್ನು ಆಚರಣೆ ಮಾಡ್ತಿದ್ದಾರೆ. ಈ ಸಂದರ್ಭ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಉಲ್ಲಾಸ್ ಅವರು, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಮತಿ ನಾನು 5 ವರ್ಷಗಳ ಕಾಲ ಚಿತ್ರದುರ್ಗ ಜಿಲ್ಲೆಯ ಸಂಸದನಾಗಿ ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಯಾವುದೋ ಕಾರಣಕ್ಕೋಸ್ಕರ ನಾನು ಪರಾಭವಗೊಳ್ಳಬೇಕಾಗಿ ಕಳೆದ ಸಾರಿ ಪರಾಭವಗೊಂಡರೂ ಸಹ ಎದೆಗುಂದದಂತೆ ಸೋತ ದಿನದಿಂದ ಇಲ್ಲಿವರೆಗೂ ಸಹ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜಕೀಯ ನಮ್ಮ ಪಕ್ಷದ ಸಂಘಟನೆ ಇರ್ಬೋದು, ನಮ್ಮ ಕಾರ್ಯಕರ್ತರ ಮತ್ತು ಮುಖಂಡರ ಮನೆಯ ಯಾವುದೇ ಕಾರ್ಯ ಇರ್ಬೋದು, ಎಲ್ಲರಲ್ಲೂ ಭಾಗವಹಿಸುವ ಮುಖಾಂತರ ಈ ಜಿಲ್ಲೆಯ ಪ್ರತಿಯೊಬ್ಬರ ಮನೆಯ ಮನೆಯಾಗಿ ಕೆಲಸ ಮಾಡಿದೆ. ಅದರ ವಿಚಾರವಾಗಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ನಾಯಕರ ಬೆಂಬಲದಿಂದ ಹಿರಿಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸುಧಣ್ಣನವರು, ಮಾಜಿ ಜಿಲ್ಲಾ ಕಾಂಗ್ರೆಸ್ಸಿನ ಮಾಜಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಹಿರಿಯ ಶಾಸಕರಾದಂಥ ಮತ್ತೊಬ್ಬರು ಹಿರಿಯ ಶಾಸಕರಾದಂಥ ಸನ್ಮಾನ್ಯ ರಘುಮೂರ್ತಿ ಅವರು, ಮತ್ತೊಬ್ಬರು ಶಾಸಕರಾದಂಥ ಸನ್ಮಾನ್ಯ ಗೋಪಾಲಣ್ಣನವರು, ಜಯಚಂದ್ರ ಸಾಹೇಬರು, ಪಪ್ಪಿಯವರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಪಪ್ಪಿಯವರು, ಎಲ್ಲರೂ
ನೋವಿನಿಂದ ಇವತ್ತು ಹೋಗ್ತಾ ಇದ್ದೀವಿ. ಅವರ ಆಸೆಗಳನ್ನೇ ನಮಗೆ ಇವತ್ತು ಶ್ರೀಶ ಶಕ್ತಿ ಅನ್ನುವಂಥದ್ದನ್ನು ಮಾಡಿ ನಾವು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ ಅನ್ನುವಂಥ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲರೂ ಪಾಪ ಪಕ್ಷ ನಾನೇ ಅವರಿಗೂ ಸಹ ಮುಂದೆ ಪಕ್ಷ ಅವರ ಯಾರು ಬೇಜಾರು ಮಾಡ್ತಾರೆ, ಯಾರ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಅವರೆಲ್ಲರೂ ಆಕಾಂಕ್ಷಿಗಳಾಗಿದ್ದಾರೆ. ನೋಡ್ತೇನೆ ಎಲ್ಲರೂ ನಮ್ಮ ಕಾಂಗ್ರೆಸ್ ರೆಡಿ ಮಾಡಿದ್ದಾರೆ. ಪಕ್ಷ ಇದೆ, ನಾರಾಯಣ ಗುರುಗಳ ಮೇಲೆ ವಿಶ್ವಾಸ ಇದ್ರೆ ಜಾತಿ ಮಾತಾಡ್ತಾರೆ. ಒಂದೇ ತಾಯಿಯ ಮಕ್ಕಳು, ಒಂದೇ ಸಂವಿಧಾನ, ಭಾರತೀಯ ಮಕ್ಕಳು, ಸರ್ವ ಜನಾಂಗದ ಶಾಂತಿಯ ತೋಟ. ಇಂಥ ಸಂದರ್ಭದಲ್ಲಿ ನಾನು 10 ವರ್ಷಗಳ ಕಾಲ ಜಾತಿ ಮುಂದಿಟ್ಕೊಂಡು ರಾಜಕಾರಣ ಮಾಡಬಾರ್ದು ಅಂತ ನಾನು ಯಾವತ್ತೂ ಜಾತಿಯ ವಿಚಾರ ಮಾತಾಡಿಲ್ಲ. ತೀರಾ ವಿಕೋಪ ನನ್ನನ್ನು ರಕ್ಷಣೆ ಮಾಡ್ಕೊಬೇಕಾಗ್ತದೆ. ಸರ್, ಈ ಚುನಾವಣೆಯಲ್ಲಿ ನಿಮ್ಗೆ ಏನಕ್ಕೋಸ್ಕರ ಮತ ಹಾಕ್ಬೇಕು ಸರ್? ಚೆನ್ನಾಗಿ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ, ಜಾತ್ಯತೀತತೆಗೋಸ್ಕರ, ಸಂವಿಧಾನ ಉಳಿವಿಗೋಸ್ಕರ ಥ್ಯಾಂಕ್ ಯು ಸರ್, ಧನ್ಯವಾದ. ಕೈ ಮುಚ್ಕೊಂಡು ನೋಡೋಣ. ಇವರೆಲ್ಲ ತಂದೆ ತಾಯಿ ಸಮಾನದಲ್ಲಿದ್ದಾರೆ, ಇವರೆಲ್ಲ ತಂದೆ ತಾಯಿ ಸಮಾನದಲ್ಲಿದ್ದಾರೆ. ಅವರು ಮಾಡ್ತಾರೆ ಮದುವೆನ, ನಾನು ಮದುಮಗ ಆಗಿ ಓಡಾಡ್ತೇನೆ. ಎಲ್ಲ ಕಾರ್ಯಕರ್ತರು ಸೈನಿಕರಾಗಿ ದುಡಿತೀವಿ. ಆಮೇಲೆ ಬೇರೆ ಆಕಾಂಕ್ಷಿಗಳಿದ್ದಾರೆ, ಯಾರ ಬಗ್ಗೆನೂ ನಾನು ಎಲ್ಲರೂ ಯಾರನ್ನು ನಾನು ಅವರೆಲ್ಲರಿಗೂ ನಾನು ಸಂದರ್ಭದಲ್ಲಿ ಒಂದೇ ತಾಯಿ ಎಲ್ಲ ಆಕಾಂಕ್ಷಿಗಳಲ್ಲಿ ನೀವ್ಯಾರು ಬೇಜಾರು ಮಾಡ್ಕೊಂಡ್ಬಿಡಿ. ಪಕ್ಷ ಸಂಘಟನೆ ಮಾಡೋಣ. ನಿಮಗೆ ಮುಂದಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ, ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಅವರು ಬ್ಲಾಕ್ ಅಧ್ಯಕ್ಷ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದಾರೆ. ಪಕ್ಷ ಆ ರೀತಿಯಾಗಿ ಮಾಡ್ತಾರೆ. ಯಾವುದೇ ಆಕಾಂಕ್ಷಿಗಳು ಬೇಜಾರು ಮಾಡ್ಕೊಂಡು ನಿಮ್ಮನ್ನು ನಾವು ವಿಶ್ವಾಸ ಮಾಡ್ತೀವಿ ಅಂತ ಮಾತನಾಡ್ತೀವಿ. ನನಗೆ ಟಿಕೆಟ್ ಸಿಕ್ಕಿರುತ್ತೆ, ನನ್ನೊಬ್ಬರಿಗೆ ಸಿಕ್ಕಿಲ್ಲ. ಜಿಲ್ಲೆಯ ಪ್ರತಿಯೊಬ್ಬರ ಕಾರ್ಯಕರ್ತರಿಗೆ ಟಿಕೆಟ್ ಸಿಗುತ್ತೆ ಅಂತ ಅವರೆಲ್ಲರೂ ಆಕಾಂಕ್ಷಿಗಳು. ಇಲ್ಲಿಯವರೇ ಸಚಿವರು ಆದರು, ಅವರು ಯಾವ್ದಾದ್ರು ಒಂದು ಸಾಕ್ಷಿ ಗುಟ್ಟೆ ತೋರಿಸ್ಬೇಕಲ್ಲ. ಒಂದೇ ಒಂದು ಸಾಕ್ಷಿ ಗುಟ್ಟೆ ಎಲ್ಲರೂ ಕಾಣಬೇಕಲ್ಲ. ನೋಡಿದಿರ ತಾವು ಯಾರು? ನಾನು ಅವ್ರನ್ನ ಟೀಕೆ ಮಾಡಕ್ ಹೋಗೋದಿಲ್ಲ. ನನ್ನ ಕೆಲಸವನ್ನ ನಾನು ಮಾತ್ರ ಪ್ರಸ್ತಾಪ ಮಾಡ್ತೇನೆ. ಕೇಂದ್ರೀಯ ವಿದ್ಯಾಲಯ ಮತ್ತು ಈ ಇದು ಮೆಡಿಕಲ್ ಕಾಲೇಜು, ಕೇಂದ್ರೀಯ ವಿದ್ಯಾಲಯ 1 ತಿಂಗಳು ಲೇಟ್ ಆಗಿದ್ರೆ ಅವತ್ತು ಕೇಂದ್ರೀಯ ವಿದ್ಯಾಲಯ ಶಾಂಕ್ಷನ್ ಆಗೋದು. ಅಷ್ಟು ಕಡೆ ಹೋಗಿದ್ದೆ, ನಾನು ಫಾಲೋ ಅಪ್ ಮಾಡ್ತಿದ್ದೆ. ನಾನು, ನನ್ನ ದಿವಂಗತ ದ್ರೋಣಾರಾಯಣು, ಮುದ್ದನ್ಮೇಗೌಡರು, DK ಸುರೇಶ್ ಅವರು, ನಾವೆಲ್ಲ ಒಂದು ಬ್ಯಾಚ್ ಒಟ್ಟಿಗೆ ಹೋಗ್ತಿದ್ವಿ ಕೆಲಸಕ್ಕೆ. ಭದ್ರಾ ನೀರಿಗಂತೂ ಸಾಕಷ್ಟು ಕೆಲಸ ಮಾಡಿದ್ದೀವಿ ನಾವು. ಅದು ಯಾವುದೋ ಒಂದು ಸೇತುವೆಗೋಸ್ಕರ ಓಡಾಡಿ ನಮ್ಮ ಸಚಿವರು ಏನು ಪ್ರಚಾರ ತಗೊಂಡ್ಬಿಟ್ರು. ಸೇತುವೆ ಅದು ರೈಲ್ವೆ ಅಂತ ಅಜ್ಜಂಪುರದ ಹತ್ರ. ಆ ಥರ ಪ್ರಚಾರ ಪ್ರಿಯರಲ್ಲ ಕಾಂಗ್ರೆಸ್ ಪಕ್ಷದವರು. ಕೆಲಸ ಮಾಡಿ ತೋರಿಸ್ತಾರೆ. ಆ ರೀತಿಯಾಗಿ ನಾವು ಸಾಕಷ್ಟು ಕೆಲಸ ಮಾಡಿದ ಪರಿಣಾಮಕಾರಿಯಾದ ಕೆಲಸ ಮಾಡಿದ್ದಕ್ಕೋಸ್ಕರ ಆವತ್ತು ನಾನು ಚುನಾವಣೆಯಲ್ಲಿ ಗೆದ್ದೇ ಹೋದೆ ಅಂತ ನಮ್ಮವರೆಲ್ಲ ಪಟಾಕಿ ತಂದಿಟ್ಕೊಂಡಿದ್ರು. ಈ ಗೆದ್ದವರು ಮನೇಲಿದ್ರು, ಆನೆಕಲ್ಲಲ್ಲಿದ್ರು. ಅವ್ರು ಗೆದ್ದವ್ರು ಸೋತೋಗಿದ್ದೀವಿ ಅಂತ. ಅವ್ರು ಬೂತ್ ಏಜೆಂಟ್ ಇರಲಿಲ್ಲ ಅಲ್ಲ ಬಕ್ಷಿ ಸಾಹೇಬ್ರೆ, ಕೌಂಟಿಂಗಿಗೆ ಅವ್ರ ಜನನೇ ಇರಲಿಲ್ಲ. ಆದರೆ 12 ಗಂಟೆ ಮೇಲೆ ನೋಡಿದ್ರೆ ಎಲ್ಲ ಬೂತಲ್ಲೂ ಅವರೇ ಮುನ್ನೋಡೆ. ಅದೇನು EVM ಏನು ಗೊತ್ತಿಲ್ಲ, ಸರ್ಪ್ರೈಸ್. ಇಡೀ ಕಾಂಗ್ರೆಸ್ಸಿನ ಮುಖಂಡರು ಹಳ್ಳಿಯಲ್ಲಿ ನಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಪಟಾಕಿ ತಂದಿಟ್ಕೊಳ್ತಿದ್ರು. ಈ ಸರ್ಕಾರದಲ್ಲಿ EVM ಕೆಲಸ ಮಾಡುತ್ತೋ, ಯಾವ್ದು ಕೆಲಸ ಮಾಡುತ್ತೋ? ಓಟು ಜನತೆ ಹಾಕ್ತಾರೆ, ಆದರೆ ನಿರ್ಣಯವನ್ನ EVM ಮಾಡುತ್ತೆ. ಇದು ದುರ್ದೈವ. ಆವಾಗ ಸೋತೆ ನಾನು. ಸೋತ್ರು ಸಹ ನಾನು ಗೆದ್ದಾವಾಗ 4.5 ಲಕ್ಷ ಮತ ಬಂದಿತ್ತು, ಸೋತಾಗ 5.5 ಲಕ್ಷ ಮತ ಬಂತು. ನನಗೆ ಆಂಟಿ ಇನ್ಕಮೆನ್ಸ್ ಕೆಲಸ ಮಾಡಲಿಲ್ಲ. ಯಾವಾಗಲೂ ಗೆದ್ದವನಿಗೆ ಆಂಟಿ ಇನ್ಕಮೆನ್ಸ್ ಇರುತ್ತೆ. 1 ಲಕ್ಷ ಮತವನ್ನು ಮತ್ತೆ ಹೆಚ್ಚು ಕೊಟ್ಟಿದ್ದಾರೆ ಈ ಕ್ಷೇತ್ರದ ಜನ. ಸೋತಿರಬಹುದು ನಾವು ತಾಂತ್ರಿಕ